ಭಾರತದ ಮ್ಯಾಕ್ರೋ ಎಕನಾಮಿಕ್ ಇಂಡಿಕೇಟರ್ಸ್ ಬಗ್ಗೆ ಮಾತಾಡಿದ್ರೆ ನೀವು ಎಕನಾಮಿಕ್ ಗ್ರೋತ್ ಆಗಿರ್ಬೋದು, ಇಲ್ಲ ನಮ್ದು GDP ಯ ಸೈಜ್ ಇರ್ಬೋದು, ಇದ್ರಲ್ಲೆಲ್ಲ ನಿಮ್ಗೆ ಪಾಸಿಟಿವ್ ಅಂಶಗಳು ಕಾಣುತ್ತೆ. ಅದೇ ಒಂದು ನೆಗೆಟಿವ್ ಅಂಶ ಏನಿವತ್ತು ನಿಮ್ಗೆ ಕಾಣಿಸ್ತಾ ಇದೆ ಕಣ್ಣೆದುರಿಗೆ ಅಂತಂದ್ರೆ ನಮ್ಮ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮಧ್ಯೆ ಇರುವಂತಹ ಅಂತರ. ನಾವು ಏನು ಆಮದು ಮಾಡ್ಕೊಳ್ತಾ ಇದೀವಿ, ನಾವು ಅದಕ್ಕೆ ಅದು ಯಾವಾಗ್ಲೂ ಜಾಸ್ತಿ ಮೊದ್ಲಿಂದನೂ ಇತ್ತು, ಆದ್ರೆ ಈ ಕ್ರೈಸಿಸ್ ಟೈಮ್ ಅಲ್ಲಿ ಇನ್ನೂ ಜಾಸ್ತಿ ಆಗಿರುವಂತದನ್ನ ನೀವು ಗಮನಿಸಬೇಕು. ಈಗ ಏನಾಗಿದೆ ಅಂತಂದ್ರೆ ಅದರ ಎರಡರ ಡೆಫಿಸಿಟ್ ಏನಿದೆಯಲ್ಲ, ನಾವೀಗ 25-26 ಅಂಕಿ ಅಂಶ ಹೇಳ್ತೀನಿ ನಾನು, ಮಾರ್ಚ್ ವರ್ಗುನು, ಯಾಕಂದ್ರೆ ಮಾರ್ಚ್ ಒಳಗೆ ಕ್ರೈಸಿಸ್ ಶುರು ಆಗಿತ್ತು. ಎಲ್ಲ ಸೇರಿ ನಾವು ಆಮದು ಮಾಡ್ಕೊಂಡಿರುವಂತದ್ದು $728.5 ಬಿಲಿಯನ್ ಅಷ್ಟು ನಾವು ಆಮದು ಮಾಡ್ಕೊಂಡಿದೀವಿ. ಇನ್ನು ನಾವು ರಫ್ತು ಮಾಡಿರೋದೇನಿದೆಯಲ್ಲ, ರಫ್ತು ಮಾಡಿರುವಂತದ್ದು ಕೇವಲ $441.18 ಬಿಲಿಯನ್ ಅಷ್ಟು ಮಾಡಿದೀವಿ. ಅಂದ್ರೆ ಹೆಚ್ಚು ಕಮ್ಮಿ ನಿಮ್ಗೆ $333 ಬಿಲಿಯನ್ ಅಷ್ಟು ಡೆಫಿಸಿಟ್ ಬರುತ್ತೆ, $333 ಬಿಲಿಯನ್ ಡೆಫಿಸಿಟ್ ಬರುತ್ತೆ. ಇದನ್ನ ನೀವು ಕನ್ವರ್ಟ್ ಮಾಡಿದ್ರೆ, ಸುಮ್ನೆ ನಾನು ರೂಪಾಯಿ ಕನ್ವರ್ಟ್ ಮಾಡಿ ನೀವು ಇವತ್ತಿನ ದಿನಕ್ಕೆ ನೋಡಿದ್ರೇನು ಹೆಚ್ಚು ಕಮ್ಮಿ $31.87 ಟ್ರಿಲಿಯನ್ ಅಷ್ಟು ಅಂತರ ಇದೆ ನಾವು ಕೊಂಡ್ಕೊಳ್ಳೋದಕ್ಕೂ ನಾವು ಕೊಡ್ತಾ ಇರೋದಕ್ಕೂ ಬೇರೆ ದೇಶಗಳಿಗೆ. ಸೊ ಹೀಗಿದ್ದಾಗ ಏನಾಗುತ್ತೆ, ಕ್ರೈಸಿಸ್ ಒಂದು ಹೊರ್ಮುಜ್ ಜಲಸಂಧಿಯ ಸಮಸ್ಯೆಯೂ ಇದೆ. ಹೊರ್ಮುಜ್ ಜಲಸಂಧಿಯ ಸಮಸ್ಯೆ ಇರೋದ್ರಿಂದ ಏನಾಗ್ತಾ ಇದೆ, ನಮ್ಗೆ ಬರ್ತಿರುವಂತ ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್, ಗ್ಯಾಸಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಕಂಪನೀಸ್ ಡ್ಯಾಮೇಜ್ ಆಗಿದೆ, ಅನೇಕವು ಸಪ್ಲೈ ಮಾಡಕ್ ಆಗ್ತಿಲ್ಲ, ಕೆಲವು ಮಾಡಕ್ ಆಗ್ತಾ ಇದ್ರೆ ಅದನ್ನ ದಾಟಕ್ ಆಗ್ತಿಲ್ಲ ಹೊರ್ಮುಜ್ ಜಲಸಂಧಿಯಿಂದ. ಹಂಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಪ್ಲೈ ಕಡಿಮೆ ಆಗಿದೆ, ಹಂಗಾಗಿ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಬೆಲೆ ಜಾಸ್ತಿ ಆಗಿದೆ, ಮೊದಲನೇದು. ಎರಡನೇದು ಏನು ಅಂತಂದ್ರೆ, ಈಗ ಇಂಥ ಟೈಮ್ ಅಲ್ಲಿ ಮೆರೈನ್ ಇನ್ಶೂರೆನ್ಸ್ ಅಂತ ಏನ್ ಕರಿತೀವಿ, ಅದರ ಬೆಲೆ ಜಾಸ್ತಿ ಆಗಿದೆ. ಮತ್ತೆ ನಾವು ಅಮೆರಿಕ ಮತ್ತೆ ರಷ್ಯಾ ದೇಶಗಳಿಂದ ತರಿಸೋದಾದ್ರೆ ಅದಕ್ಕೆ ಸಾಗಾಣಿಕೆಯ ವೆಚ್ಚ, ಈಗ ಗಲ್ಫ್ ಆದ್ರೆ 8-10 ದಿನದಲ್ಲಿ ಭಾರತಕ್ಕೆ ಬರುತ್ತೆ. ನೀವು ಒಂದ್ ವೇಳೆ ಅದನ್ನ ಅಮೆರಿಕದಿಂದ ತರಿಸ್ಕೊಳ್ಳೋದಾದ್ರೆ 40-45 ದಿನ ಹಿಡಿಯುತ್ತೆ. ಸೊ ಈ ಸಾಗಾಣಿಕೆ ವೆಚ್ಚ ಇವೆಲ್ಲವೂ ಹೆಚ್ಚಾಗಿರೋದ್ರಿಂದ ನಿಮ್ಗೆ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ ಅಲ್ಲಿ ಇವತ್ತಿನ ಬೆಲೆನೂ ಚೆಕ್ ಮಾಡಿದ್ರೆ ನೀವು $107 ಇದೆ ಒಂದ್ ಬ್ಯಾರಲ್ಗೆ. ಸೊ ಇಂಥದೊಂದು ಕ್ರೈಸಿಸ್ ಆಗುವಾಗ ಏನಾಗುತ್ತೆ ಅಂತಂದ್ರೆ, ನಮ್ದು ಫಾರೆಕ್ಸ್ ರಿಸರ್ವ್ಸ್ ಅಂತ ಏನ್ ನಾವು ಕರಿತೀವಿ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ಅದು ನಮ್ಗೆ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಹತ್ರ ರಿಸರ್ವ್ಸ್ ನೀವು ಫೆಬ್ರವರಿಯ ತಿಂಗಳದ್ ನೋಡಿದ್ರೆ $728.5 ಬಿಲಿಯನ್ ಅಷ್ಟು ರಿಸರ್ವ್ಸ್ ಇತ್ತು. ಮೇ 1ನೇ ತಾರೀಕಿಗೆ ನೀವು ನೋಡಿದ್ರೆ $690.7 ಬಿಲಿಯನ್ ಅದು ಬಂದು ನಿಲ್ಲಿತು. ಅಂದ್ರೆ ಬರೀ ಒಂದು 2-2.5 ತಿಂಗಳೊಳಗಡೆ ನಮ್ಗೆ $38 ಬಿಲಿಯನ್ ಅಷ್ಟು ಕಡಿಮೆ ಆಯ್ತು. ಸೊ ಇದರಿಂದ ಏನು ನಮ್ಗೆ ಅರ್ಥ ಆಗ್ತಾ ಇದೆ ಅಂತಂದ್ರೆ, ರೂಪಾಯಿಯ ಮೇಲೆ ಹೆಚ್ಚಿನ ಒತ್ತಡ ಬೀಳ್ತಿರೋದ್ರಿಂದ ರೂಪಾಯಿ ಡಾಲರ್ ಎದುರುಗಡೆ ಕುಸಿತ ಕಾಣಿಸ್ತಾ ಇದೆ. ಶಾರ್ಟ್ ರನ್ ಅಲ್ಲಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ತುಂಬಾ ಹೆಚ್ಚು ಮಾಡಕ್ ಸಾಧ್ಯ ಇಲ್ಲದೆ ಇರೋದ್ರಿಂದ ಒಂದಷ್ಟು 8 ಸಲಹೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಸಾಧ್ಯ ಆಗತ್ತೆ ಅದನ್ನ ಮಾಡಿದ್ರೆ, ನಾನು 100% ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ, ನಮ್ ಜನ 15% ಮಾಡಿದ್ರೇನು, ನಿಮ್ಗೆ 15% ಮಾಡಿದ್ರೇನು ಯೋಚನೆ ಮಾಡಿ, ನಾವು ಎಷ್ಟು ಸೇವ್ ಮಾಡ್ತೀವಿ. $333 ಬಿಲಿಯನ್ ಅಲ್ಲಿ ಕೇವಲ 15% ಅಂದ್ರೂ ಅಷ್ಟು ಭಾರತದ ಆರ್ಥಿಕತೆಗೆ ಒಳ್ಳೇದಾಗುತ್ತೆ ಅನ್ನೋದು. ಈಗ ಎರಡು ನೀವೀಗಾಗ್ಲೇ ಹೇಳಿರೋ ತರ, ಒಂದು ಬೇರೆ ಬೇರೆ ದೇಶಗಳನ್ನ ಈಗಾಗ್ಲೇ ಮಾತುಕತೆ ಮಾಡಿದ್ದಾರೆ. ವೆನೆಜುಯೆಲಾ ಇರ್ಬೋದು, ಅಮೆರಿಕ ಇರ್ಬೋದು, ಈ ದೇಶಗಳಲ್ಲಿ 40 ಕಂಟ್ರೀಸ್ ಅಂತ ಸರ್ಕಾರ ಹೇಳ್ತಾ ಇದೆ, 40 ಕಂಟ್ರಿಯ ಜೊತೆ ಮಾತುಕತೆ ಮಾಡಿದೀವಿ ಅಂತ. ಸೊ ತರಿಸುವುದು ಸಮಸ್ಯೆ ಅಲ್ಲ, ಬಟ್ ಅದು ಫೈನಲ್ ಸೊಲ್ಯೂಷನ್ ಅಲ್ಲ ಅನ್ನುವಂಥದ್ದು ನಾನು ಹೇಳೋದು. ಯಾಕಂದ್ರೆ ಈಗ ಸ್ವಾವಲಂಬನೆ ಎನ್ನುವಾಗ ನೀವು 85% ಇವತ್ತು 85% ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತ ಆಗೋದಾದ್ರೆ, ಅದಕ್ಕೆ ಈ ತರದೊಂದು ಕ್ರೈಸಿಸ್ ಬಂದಾಗ ಇವೆಲ್ಲವೂ ಸಹಜವಾಗಿ ಈ ತರದೊಂದು ಬಿಕ್ಕಟ್ಟು ಅನುಭವಿಸ್ತೀವಿ. ಆ 85% ಎಥನಾಲ್ ಅನ್ನ ಇತ್ತೀಚೆಗೆ ಮಿಕ್ಸ್ ಮಾಡ್ತಿದ್ದಾರೆ, ಒಂದಷ್ಟು ಕನ್ಸಂಪ್ಷನ್ ಕಡಿಮೆ ಆಗಿದೆ ಪೆಟ್ರೋಲ್ ಆಯಿಲ್ ಅನ್ನೋದು ಬಿಟ್ರೆ. ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರ್ಬೋದು, ಈ ತರದೊಂದು ಬೇರೆಯ ಆಯಾಮದಲ್ಲಿ ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಅವ್ರ ಮೇಲೆ ಡಿಪೆಂಡೆನ್ಸಿಯನ್ನ ನಾವು ಕಡಿಮೆ ಮಾಡ್ಬೇಕಂದ್ರೆ ಇವಿಯು ಜೊತೆಗೊಂಡಂತೆ ರಿನ್ಯೂವಬಲ್ ಎನರ್ಜಿಯಿಂದ ಏನಾದ್ರೂ ನಮ್ಮಲ್ಲೇ ಇರುವಂತಹ ಸೋಲಾರ್ ಪ್ಯಾನಲ್ಸ್ ಬಳಸಿ ವೆಹಿಕಲ್ಸ್ಗೆ ಆವಿಷ್ಕಾರ ಮಾಡುವಂಥದ್ದು, ಈ ತರದ್ ಇನ್ನೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದನ್ನ ಸರ್ಕಾರ ಯೋಚನೆ ಮಾಡ್ಬೇಕಾಗತ್ತೆ. ಮತ್ತೆ ಏನು ಇಲ್ಲಿ ಮುಖ್ಯವಾಗಿ ಅಂತಂದ್ರೆ, ಈಗ ನೋಡಿ, ಪ್ರತಿದಿನ ನಾವು ಕನ್ಸ್ಯೂಮ್ ಮಾಡುವಂಥದ್ದು ಒಂದು 300 ಮಿಲಿಯನ್ ಲೀಟರ್ ಅಷ್ಟು ಪೆಟ್ರೋಲ್ ಕನ್ಸ್ಯೂಮ್ ಮಾಡ್ತೀವಿ, 400 ಮಿಲಿಯನ್ ಲೀಟರ್ ಅಷ್ಟು ಡೀಸೆಲ್ ಕನ್ಸ್ಯೂಮ್ ಮಾಡ್ತೀವಿ ಪ್ರತಿದಿನ. ಸೊ ಇಷ್ಟು ಕನ್ಸ್ಯೂಮ್ ಮಾಡುವಾಗ ಕ್ರೈಸಿಸ್ ಬಂದ್ರೆ ನ್ಯಾಚುರಲ್ ಆಗಿ ತೊಂದರೆ ಆಗೇ ಆಗುತ್ತೆ, ಬೆಲೆಗಳು ಜಾಸ್ತಿ ಆಗುತ್ತೆ. ನಿಮ್ಗೆ ಅವೈಲಬಿಲಿಟಿ ಕೇಂದ್ರ ಸರ್ಕಾರ ನಿನ್ನೆ ಕೂಡ ಸ್ಪಷ್ಟಪಡಿಸಿದೆ, ನಮ್ಮ ಹತ್ರ ಇನ್ನು 60 ದಿನದ ಅವೈಲಬಿಲಿಟಿ ನಿನ್ನೆಗಿದ್ದೆ ಅಂತ. ಸೊ ಅವೈಲಬಿಲಿಟಿ ಇರುತ್ತೆ, ಆದ್ರೆ ಪ್ರೈಸ್ ಖಂಡಿತ ಇನ್ನೊಂದು ವಾರದಲ್ಲಿ 10 to 15
10 to 15 rupees ನಮಗೆ ಓವರ್ ಆಲ್ ಆಗಿ ಹೆಚ್ಚಾಗುವ ಎಲ್ಲ ಸಾಧ್ಯತೆ ಇದೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ₹5 ಹೆಚ್ಚು ಮಾಡಬಹುದು. ಕೇಶವ್ ಸರ್, ಸಾರಿ ಫಾರ್ ಇಂಟರಪ್ಷನ್. ಈಗ ತಾವು ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರಿ, ಬಟ್ ಯುದ್ಧ ನಿಂತೋಗಿದೆಯಲ್ಲ, ಕದನ ವಿರಾಮ ಘೋಷಣೆ ಆಗಿದೆ, ಎಲ್ಲವೂ ತಿಳಿಯಾಗ್ತಾ ಇದೆ. ಈಗ ಏರಿಕೆ ಮಾಡುವಂತ ಪರಿಸ್ಥಿತಿ ಅನಿವಾರ್ಯತೆ ಆಯಿಲ್ ಬರ್ತಾ ಇಲ್ಲ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಇವತ್ತು ನಿಮ್ಗೆ $107 ಇದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ $70 ಇದ್ದದ್ದು $107 ಇದೆ. ಪ್ರತಿ ದಿನ ನಿಮ್ಗೆ ಆಯಿಲ್ ಕಂಪನಿಗಳು ಅನುಭವಿಸ್ತಿರೋ ನಷ್ಟ ನಾನು ಅವಾಗಲೇ ಹೇಳಿದೆ, ₹1,100 ಕೋಟಿ ತುಂಬಬೇಕಾಗತ್ತೆ. ಇಲ್ಲದೆ ಇದ್ರೆ ಮತ್ತೆ ಕ್ರೈಸಿಸ್ ಶುರು ಆಗುತ್ತೆ. ಹಂಗಂತ ಪೂರ್ತಿಯಾಗಿ ವರ್ಗಾಯಿಸಿದ್ರೆ ಜನಕ್ಕೆ ಇನ್ಫ್ಲೇಷನ್ ಆಗುತ್ತೆ, ಜನರ ಜೀವನ ನಡೆಸೋದು ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಪಾರ್ಷಿಯಲಿ ಆದ್ರೂ ವರ್ಗಾಯಿಸ್ಬೇಕಾಗತ್ತೆ. ಈವನ್ ಬಹುತೇಕ ಡೆವಲಪ್ಡ್ ಕಂಟ್ರೀಸು, ಅಂಡರ್ ಡೆವಲಪ್ಡ್ ಕಂಟ್ರೀಸು ಎಲ್ಲರೂ ನೀವು ಅಂಕಿಅಂಶ ತೆಗೆದು ನೋಡಿದ್ರೆ 30% 70% ಅಷ್ಟು ಬೆಲೆಗಳನ್ನ ಎಲ್ಲ ಕಡೆ ಹೆಚ್ಚು ಮಾಡಿದ್ದಾರೆ. ಹಂಗಂತ ನಾವು ಪೂರ್ತಿಯಾಗಿ ಭಾರತದಲ್ಲೂ ಹೆಚ್ಚು ಮಾಡಿ ಅಂತ ನಾನು ಹೇಳ್ತಿಲ್ಲ. ಒಂದಷ್ಟು ವರ್ಗಾವಣೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಪೂರ್ತಿ ವರ್ಗಾವಣೆ ಮಾಡಿದ್ರೆ ಇಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ. ಇನ್ನ ಬಂಗಾರದ ವಿಚಾರನ ಹೇಳ್ತಾ ಇದ್ರಿ. ಬಂಗಾರನೂ ಅಷ್ಟೇನೆ. ಇಲ್ಲಿ ಏನಾಗಿದೆ, ನಾವು ಆಮದು ಮಾಡ್ಕೊಳ್ಳುವಂಥದ್ದು ಪ್ರತಿ ವರ್ಷ ಏನಿದೆ ಅದು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈಗ 721 ಟನ್ ಲಾಸ್ಟ್ ಇಯರ್ ನಾವು ಆಮದು ಮಾಡ್ಕೊಳ್ತಾ ಇರೋದು. ಓವರ್ ಆಲ್ ಆಗಿ ನೀವು ನೋಡಿದ್ರೆ ಆವರೇಜ್ 700 ಇಂದ 1000 ಟನ್ ಅಷ್ಟು ಗೋಲ್ಡ್ ನಾವು ಪ್ರತಿ ವರ್ಷ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ನಮ್ಮಲ್ಲೇ KGF ಎಲ್ಲ ಚೆನ್ನಾಗಿದ್ದಾಗ ಭಾರತದಲ್ಲೇ ಸಾಕಷ್ಟು ಇದೀವಿ. ನಮ್ಮಲ್ಲೇ KGF ಎಲ್ಲ ಚೆನ್ನಾಗಿದ್ದಾಗ ಭಾರತದಲ್ಲೇ ಸಾಕಷ್ಟು ಬಂಗಾರ ಅವೈಲಬಿಲಿಟಿ ಇತ್ತು. ಇವಾಗ ಏನಂದ್ರೆ 780 kg ಇಂದ 850 kg ಬಂಗಾರ ಮಾತ್ರ ನಮ್ಮಲ್ಲಿ ಉತ್ಪಾದನೆ ಆಗತ್ತೆ. ಮಿಕ್ಕಿದೆಲ್ಲವೂ ನಾವು ಬೇರೆ ದೇಶಗಳಿಂದ ನಾವು ತರಿಸ್ಕೋಬೇಕಾಗತ್ತೆ. ತರಿಸ್ಕೊಳ್ಳುವಾಗ ಲಾಸ್ಟ್ ಇಯರ್ದೇ ನಿಮ್ಗೆ ಅಂಕಿಅಂಶ ಹೇಳ್ಬೇಕು ಅಂದ್ರೆ $71.98 ಬಿಲಿಯನ್ ಅಷ್ಟು ನಾವು ಡಾಲರ್ ರೂಪದಲ್ಲಿ ಬೇರೆ ದೇಶಗಳಿಗೆ ಕೊಟ್ಟು ಇದನ್ನ ಕೊಂಡ್ಕೊಂಡು ಬಂದಿದೀವಿ. ನೀವು ಎಲ್ಲರೂ ಈಗ ಮದ್ವೆ ಇದೆ, ಮತ್ತೊಂದು ಕಾರ್ಯಕ್ರಮ ಇದೆ, ತಗೋಬೇಡಿ ಅಂತ ಯಾರಿಗೂ ಹೇಳಕ್ ಆಗಲ್ಲ. ಮದ್ವೆ ಇದ್ದಾಗ ತಗೊಳ್ಳೇಬೇಕಾಗತ್ತೆ, ಅನಿವಾರ್ಯತೆ ಇರುತ್ತೆ. ಆದ್ರೆ ನಾವು ಇನ್ನೊಂದು 15 ವರ್ಷಕ್ಕೆ ಇವತ್ತೇ ಪ್ಲಾನ್ ಮಾಡಿ ನನ್ನ ಮಕ್ಕಳಿಗೆ ಮುಂದೆ 15 ವರ್ಷಕ್ಕೆ ಆಗುವಾಗ ಅಂತ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡುವಂಥದ್ದು ಒಳ್ಳೇದು ಅಂತ. ಯಾಕೆಂದ್ರೆ ಈವನ್ ಇದ್ ನೋಡಿ, 72 ಬಿಲಿಯನ್ ಅಂತ ಇಟ್ಕೊಂಡ್ರೆ ನೀವು ರೌಂಡ್ ಆಫ್ ಮಾಡಿ, ನಾನು .2ನ ರೌಂಡ್ ಆಫ್ ಮಾಡಿ $72 ಬಿಲಿಯನ್ ಅಂತಾನೆ ಇಟ್ಕೊಂಡ್ರೆ, ಇದರಲ್ಲಿ ಕೇವಲ ನೀವು 15% ಜನ, ನಾವು 15% ತಗೊಳ್ಳೋಂಥವ್ರು ನಾನು ತಗೊಳ್ಳಲ್ಲ ಮುಂದಿನ ವರ್ಷ ತಗೋತೀನಿ ಅಂತಂದ್ರೆ ನಮ್ಗೆ ಹತ್ತತ್ರ $15 ಬಿಲಿಯನ್ ಸೇವ್ ಆಗುತ್ತೆ. ಸೊ ಈ ತರದ ಒಂದು ಯೋಚನೆ ಮಾಡುವಂಥದ್ದು ಅಷ್ಟೇ ಇದು. ಎಲ್ಲರೂ ನನ್ಗಿಲ್ಲ ಅನಿವಾರ್ಯತೆ ಇದೆ, ಏನೋ ಕಷ್ಟಪಟ್ಟು ಕೂಡಿಟ್ಟಿದ್ದೀನಿ, 3 ತಿಂಗಳಿಗೆ ನನ್ನ ಮಗಂದೋ ಮದ್ವೆ ಇದೆ, ನಾನ್ ತಗೋಬಾರ್ದು, ಇಲ್ಲ ನೀವು ತಗೋಬೇಕಾಗತ್ತಾಗ. ಆದ್ರೆ ಅನಿವಾರ್ಯ ಅಲ್ಲ. ಈಗ ಮುಂದೆ ಯಾವಾಗೋ ಪ್ಲಾನ್ ಮಾಡ್ಬೇಕು, 10 years ಇವಾಗಿಂದಾನೇ ಒಂದ್ ಸ್ವಲ್ಪ ತಗೊಂಡು ನಮ್ಮ ಮಕ್ಕಳಿಗೆ ಇಡ್ತಾ ಇದ್ದೀವಿ ಅನ್ನುವಾಗ ದೇಶಕ್ಕೋಸ್ಕರ ಈಗ ಆ ತರದೊಂದು ಪ್ಲಾನ್ ಮಾಡಬಹುದು ಅನ್ನುವಂತ ಒಂದು ಸಲಹೆ. ಆಗ ಏನಾಗುತ್ತೆ, ನಮ್ದು ಡಿಪೆಂಡೆನ್ಸಿ ಆನ್ ದಟ್ ಕಡಿಮೆ ಆಗುತ್ತೆ. ಅಷ್ಟ್ರ ಮಟ್ಟಿಗೆ ಕಡಿಮೆ ಆಗುತ್ತೆ. ಪೂರ್ಣವಾಗಿ ಕಮ್ಮಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಕಲ್ಚರಲಿ, ಎಮೋಷನಲಿ ನಮ್ಗೆ ಬಂಗಾರದ ಮೇಲೆ ಒಂದಷ್ಟು ಅಟ್ಯಾಚ್ಮೆಂಟ್ ಇದೆ. ನಿಧಾನಕ್ಕಾದ್ರೂ ಅದು ಹೋಗ್ಬೇಕು, ಅದು ಹೋಗ್ತಿಲ್ಲ. ಭಾರತದಲ್ಲಿ ಒಂದು ಅಂಕಿಅಂಶ ಹೇಳುತ್ತೆ, ಮಾರ್ಗನ್ ಸ್ಟ್ಯಾನ್ಲಿ ಅನ್ನುವಂಥವ್ರು ಒಂದು ವರದಿಯನ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಭಾರತದ ಮನೆಗಳಲ್ಲಿ 34,600 ಟನ್ ಚಿನ್ನ ಭಾರತದಲ್ಲಿದೆ. ನಮ್ಮ GDPಯ ಬಹುತೇಕ ವ್ಯಾಲ್ಯೂ, ಇವತ್ತಿನ GDP ಏನಿದೆ ಅಷ್ಟು ವ್ಯಾಲ್ಯೂ ನಮ್ಮ ಮನೆಗಳಲ್ಲಿ ಬಂಗಾರ ರೂಪದಲ್ಲಿ ಇದೆ ಅನ್ನುವಂತ ಅರ್ಥ ಅದು. ಸೊ ಇರುವಾಗ ಅದು ಈಗ ಅದರ ಬೇರೆ ರೀತಿಯಲ್ಲಿ ಒಂದಷ್ಟು ಪೂರ್ತಿಯಾಗಿ ಕಡಿಮೆ ಮಾಡಕ್ಕಾಗಲ್ಲ. ಈವನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡುವಾಗ್ಲೂ ಸಹ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಮಾಡಬಹುದು. ಎಲ್ಲಾ ಕಡೆನೂ ನಾವು ಈಗ ಅಲ್ಲಿ ವೆಹಿಕಲ್ಸೇ ಇರ್ಲಿಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಎಲ್ಲ ಊರಲ್ಲೂ ಮೆಟ್ರೋ ಇಲ್ಲ. ಎಲ್ಲಾ ಕಡೆನೂ ನಿಮ್ಗೆ ಸಿಟಿ ಬಸ್ಗಳು ಅಥವಾ ತಾಲೂಕ್ ಬಸ್ಗಳು ಇರಕ್ ಸಾಧ್ಯ ಇರಲ್ಲ. ಅಂತ ಕಡೆ ಸಹಜವಾಗಿ ಅವ್ರು ಯೂಸ್ ಮಾಡ್ಲೇಬೇಕಾಗುತ್ತೆ. ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಲ್ಲಿ ಒಂದನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ಬೋದು. ಈವನ್ ಕಂಪನಿಗಳು ಅಷ್ಟೇ. ಈಗ ಕಂಪನಿ ಆಗ್ಬೋದು, ಈಗ ಸ್ಕೂಲ್ ಬಗ್ಗೆ ಶಶಿಕುಮಾರ್ ಅವ್ರು ಹೇಳ್ತಾ ಇದ್ರು, ಕಷ್ಟ ಆಗತ್ತೆ ಅನ್ನುವಾಗ ಆಗ ನಾವು 5 days ನಾವು ಕ್ಲಾಸಸ್ ಮತ್ತು 6 days ಸ್ಕೂಲ್ ಇದ್ರೆ 1 day ನಾವು ಆನ್ಲೈನ್ ಅಲ್ಲಿ ಬೇರೆ ಏನಾದ್ರು ಆಕ್ಟಿವಿಟೀಸ್ ಮಾಡಿಸಿದ್ರೆ 5 days ಅವರು ಆಫ್ಲೈನ್ ಬಂದ್ರೆ, ಅದು ಸ್ಕೂಲ್ಗೆ ಬಂದ್ರೆ ಒಂದಿನದ ದುಡ್ಡು ಬಿಕ್ಸ್ಬೋದಲ್ವಾ? ಆ ತರದ ಒಂದು ಯೋಚನೆ ಮಾಡ್ಲಿಕ್ಕೆ ಇದೊಂದು ಅವಕಾಶ ಕೊಡ್ತಾರೆ.